ಭಯಂಕರವಾದಂಥ ಒಂದು ವ್ಯಭಿಚಾರ ನಡೀತಾ ಇದೆ. ಭಯಂಕರವಾದಂಥ ವ್ಯಭಿಚಾರ. ದೊಡ್ಡ ದೊಡ್ಡ ಮೇಧಾವಿಗಳಿಗೆ ತಿಳಿಯಲಾರ್ದಂಥ ಒಂದು ಸಂಗತಿ ಇದೆ ರೀ. ಈ ಪ್ರಪಂಚದಲ್ಲಿ ಮೇಧಾವಿಗಳು ಭಕ್ತರು, ಈ ಪ್ರಪಂಚದಲ್ಲಿ ಮೇಧಾವಿಗಳು ಭಕ್ತರು ನೀತಿವಂತರು ಎಷ್ಟೋ ಮಂದಿ ಕರೆಯಲ್ಪಡ್ತಾ ಇದ್ದಾರೆ. ಈ ವಿಷಯಗಳನ್ನು ಹೊರಗಡೆ ಹೇಳದೆ ಕೇವಲ ದೇವರನ್ನು ನಂಬಿಕೊಳ್ಳಿ, ನಿಮಗೆ ಉದ್ಯೋಗ ಬರುತ್ತೆ, ನೀವು ಲಾಭವನ್ನು ಪಡ್ಕೊಳ್ತೀರಾ, ನಿಮ್ಮ ಮನೆಯಲ್ಲಿ ಸಮಾಧಾನ ಇರುತ್ತೆ, ಆನಂದ ಇರುತ್ತೆ, ಸುಖ ಬರುತ್ತೆ, ಮನೆ ಬರುತ್ತೆ, ರೋಗ ಹೋಗುತ್ತೆ, ಇದೇ ಬೋಧನೆಗಳನ್ನು ಹೇಳಿ ಕ್ರೈಸ್ತರನ್ನು ಮಂಕು ಮಾಡಿದ್ದಾರೆ ಪ್ರಿಯರೇ. ಕ್ರೈಸ್ತರನ್ನು ಮಂಕರನ್ನಾಗಿ ಮಾಡಿದ್ದಾರೆ. ನೋಡಿ, ಯಾವ ಸಭೆಯಲ್ಲಿ ನೋಡಿ ಇವರು ಮಾತನಾಡೋದು ಬೋಧನೆ ಅಂದರೆ, ನೀವು ಕುಂತಿರುವಾಗಲೂ ನಿಂತಿರುವಾಗಲೂ ಆಶೀರ್ವಾದ, ಮಲಗುವಾಗಲೂ ಆಶೀರ್ವಾದ, ಮನೆ ತುಂಬ ಆಶೀರ್ವಾದ, ಮನೆ ಬರುತ್ತೆ, ಕಾರು ಬರುತ್ತೆ, ಬಂಗ್ಲೆ ಬರುತ್ತೆ, ಬೈಕ್ ಬರುತ್ತೆ, ಏಸಯ್ಯನ್ನು ನಂಬ್ಕೊಳ್ರಿ, ಆಶೀರ್ವಾದವೇ ಆಶೀರ್ವಾದ, ರೋಗ ಎಲ್ಲ ಮಾಯವಾಗುತ್ತೆ. ಏನ್ರಿ ಈ ಬೋಧನೆ ಹೇಳಿ ಸಭೆಯಲ್ಲಿರುವಂಥ ಎಲ್ಲರನ್ನು ಮಂಕರನ್ನಾಗಿ ಮಾಡಿ ಕೊನೆಗೆ ನರಕಾಗ್ನಿಗೆ ನಡೆಸುವಂಥ ಸಹೋದರರು ಪ್ರಪಂಚ ದೇಶದಲ್ಲಿ. ಆದರೆ ದೇವರ ದೃಷ್ಟಿಯಲ್ಲಿ ಇನ್ನೊಂದು ಭಯಂಕರವಾದಂಥ ವ್ಯಭಿಚಾರ, ಅದು ಪ್ರಪಂಚಕ್ಕೆ ತಿಳಿಯಲಾರ್ದಂಥದ್ದು, ಪ್ರಪಂಚ ಅರ್ಥ ಮಾಡಿಕೊಳ್ಳಲಾರ್ದಂಥದ್ದು. ಇವತ್ತು ಪ್ರಪಂಚ ಎಲ್ಲ ಕೂಡ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಸ್ತ್ರೀ ಪುರುಷರ ಮಧ್ಯದಲ್ಲಿ ನಡೆಯುವಂಥ ವ್ಯಭಿಚಾರ ಬೇರೆ, ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ವ್ಯಭಿಚಾರ ನಡೀತಾ ಇದೆ. ಅದು ಯಾವುದಂತೂ ನೋಡುವಾಗ, ಒಂದು ಸಾರಿ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಏನೆಂದು ಹೇಳಿದ್ದಾನೋ ಒಂದು ಸಾರಿ ನೋಡಿ ಪ್ರೇಯರ್. ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಒಂದು ಮಾತು ಹೇಳಿದ್ದಾನೆ ರೀ. ಯೆಶಾಯನ ಗ್ರಂಥ 54ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಯೆಶಾಯನ ಗ್ರಂಥ 54:5. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವಾ. ಏನ್ರಿ? ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ನಿನ್ನ ಸೃಷ್ಟಿಕರ್ತನು ನಿನ್ನ ಪತಿ ಅಂದರೆ ನಿನ್ನ ಗಂಡನು ಅಂತ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಈ ಮಾತನ್ನು ಹೇಳಿದ್ದಾನೆ ಪ್ರೇಯರ್. ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನೇ ನಿನ್ನ ಗಂಡ ಅಂತ. ಇಸ್ರಾಯೇಲ್ ಜನಾಂಗದವರನ್ನು ಸ್ತ್ರೀಯಾಗಿ ಹೋಲಿಸಿದ್ದಾನೆ ಪ್ರೇಯರೇ. ಇಸ್ರಾಯೇಲ್ ಜನಾಂಗದವರನ್ನು ಸ್ತ್ರೀಯನ್ನಾಗಿ ಹೋಲಿಸಿದ್ದಾನೆ. ಆ ಸ್ತ್ರೀಯನ್ನಾಗಿ ಹೋಲಿಸಿ ಆ ಇಸ್ರಾಯೇಲ್ ಜನಾಂಗದವರಿಗೆ ಹೇಳುವಂಥ ಮಾತೇನೆಂದರೆ, ನಿನ್ನ ಸೃಷ್ಟಿಕರ್ತನು ನಿನಗೆ ಪತಿಯಾಗಿದ್ದಾನೆ, ನಿನಗೆ ಗಂಡನು. ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ರೀತಿ ವ್ಯಭಿಚಾರ ನಡೀತಾ ಇದೆಯೋ, ಇಸ್ರಾಯೇಲ್ಯರ ಮಧ್ಯದಲ್ಲಿ ಯಾವ ರೀತಿ ವ್ಯಭಿಚಾರ ನಡೀತಾ ಇದೆಯೋ ನಿಮ್ಗೆ ಗೊತ್ತಾಗಬೇಕು. ಗಂಡ ಹೆಂಡತಿ ಮಧ್ಯದಲ್ಲಿ, ಸ್ತ್ರೀ ಪುರುಷರ ಮಧ್ಯದಲ್ಲಿ ಶಾರೀರಿಕವಾಗಿ, ಭೌತಿಕವಾಗಿ ವ್ಯಭಿಚಾರವನ್ನು ಎಲ್ಲರಿಗೂ ಗೊತ್ತು, ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಗೊತ್ತು, ಒಟ್ಟಿನಲ್ಲಿ ನಡೀತಾ ಇದೆ. ಅದರಿಂದ ಉದ್ದೇಶ ಏನಂತಂದರೆ ಹಣದ ವ್ಯಾಮೋಹ, ಕಾಮದ ವ್ಯಾಮೋಹ, ಇಲ್ಲ ಅಧಿಕಾರದ ವ್ಯಾಮೋಹ, ಆರ್ಥಿಕ ಸಮಸ್ಯೆ. ಇವೇ ಕಾರಣಗಳು. ಒಂದು ಕೋರಿಕೆ ಇರುತ್ತೆ, ಇಲ್ಲಾಂದರೆ ಆರ್ಥಿಕ ಸಮಸ್ಯೆ ಇರುತ್ತೆ, ಇಲ್ಲಾಂತಂದರೆ ಅಧಿಕಾರದ ದಾಹ ಇರುತ್ತೆ, ಏನೋ ಒಂದು ಅದರಿಂದ ಕೆಲವು ಕೋರಿಕೆಗಳಿರುತ್ತೆ. ಆ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ವ್ಯಭಿಚಾರ ಮಾರ್ಗದಲ್ಲಿ ನಡೀತಾ ಇರ್ತಾರೆ. ಅದೇ ರೀತಿಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಇಸ್ರಾಯೇಲ್ಯರ ಮಧ್ಯದಲ್ಲಿ ವ್ಯಭಿಚಾರ ನಡೀತಾ ಇದೆ ಅಂತೀವಿ. ಇಸ್ರಾಯೇಲ್ಯರ ಮಧ್ಯದಲ್ಲಿ ಅದು ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಇಸ್ರಾಯೇಲ್ಯರನ್ನು ಕುರಿತು ತಂದೆಯಾದ ದೇವರು ಹೇಳಿರೋ ಮಾತೇನಂತಂದರೆ, ಇಸ್ರಾಯೇಲ್ಯರು ನನ್ನ ಹೆಂಡತಿ ಅಂತ ಹೇಳಿದ್ದಾನೆ. ಇಸ್ರಾಯೇಲ್ಯರು ನನ್ನ ಹೆಂಡತಿ ಅಂತ. ಇನ್ನೊಂದು ಮಾತನ್ನು ನೋಡಿ, ಹೆಂಡತಿ ಅಂತ ಹೇಳ್ತಾ ಇದ್ದೇನಂತಂದರೆ ಏನಾದರೂ ಮದುವೆ ಮಾಡ್ಕೊಂಡಿದ್ದಾನ ಆತನೇನಾದರೂ, ಆ ರೀತಿ ಏನಾದರೂ ಇದೆಯಾ ಅಂತ ನೋಡುವಾಗ ಯೆಹೆಜ್ಕೇಲನ ಗ್ರಂಥ 16ನೇ ಅಧ್ಯಾಯ 7-8 ವಚನವನ್ನು ನೋಡೋಣ ಪ್ರಿಯರೇ. ಯೆಹೆಜ್ಕೇಲನ ಗ್ರಂಥ 16ನೇ ಅಧ್ಯಾಯ 7-8. ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿನ್ನನ್ನು ಬೆಳೆಸಲು ನೀನು
ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾದಿ, ನಿನಗೆ ಸ್ತನ ಬಂತು, ನಿನ್ನ ಕೂದಲು ಉದ್ದವಾಯಿತು, ಆದರೆ ನೀನು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿದ್ದಿ. ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು, ಹೀಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದ್ದೆನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ನೀನು ನನ್ನವಳಾದಿ. ತೆಲುಗಿನಲ್ಲಿ ಇದು ಅದ್ಭುತವಾಗಿರುತ್ತೆ ರೀ. ತೆಲುಗಿನಲ್ಲಿ ಈ ಮಾತು ಅದ್ಭುತವಾಗಿ, ಏನು ಗೊತ್ತಾ, ಮದುವೆ ಮಾಡಿಕೊಂಡಿದ್ದಾನೆ ಅಂತಿರುತ್ತೆ ರೀ. ಯಾರನ್ನಂತೂ ನೋಡುವಾಗ ಇಸ್ರಾಯೇಲಿಯರನ್ನು ಮದುವೆ, ಇಸ್ರಾಯೇಲಿಯರನ್ನು ಒಬ್ಬ ಸ್ತ್ರೀಯಳಿಗೆ ಹೋಲಿಸಿದ್ದಾನೆ ದೇವರು. ಒಬ್ಬ ಸ್ತ್ರೀಯಳಿಗೆ ಹೋಲಿಸಿದನು, ಹೋಲಿಸಿರುವಂಥದ್ದು. ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಇಸ್ರಾಯೇಲ್ ಜನಾಂಗದವರಿಗೆ ನಾನು ನಿಮ್ಮನ್ನು ಸೃಷ್ಟಿಸಿರುವಂಥ ನಾನೇ ನಿಮಗೆ ಪತಿಯಾಗಿದ್ದೀನಿ ಅಂತ ಹೇಳಿದ್ದಾನೆ. ಯೆಹೆಜ್ಕೇಲನ ಗ್ರಂಥದಲ್ಲಿ ನೋಡುವಾಗ ನಾನು ಅವಳನ್ನು ಮದುವೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಮದುವೆ ಮಾಡಿಕೊಂಡಿದ್ದೀನಿ ಅಂತ. ಪ್ರಿಯರಾದ ದೇವರ ಮಕ್ಕಳಿರ, ಇಸ್ರಾಯೇಲ್ಯರನ್ನು ಕುರಿತು ತಂದೆಯಾಗಿರುವಂಥ ದೇವರು ಹೇಳಿರುವಂಥ ಮಾತು, ಇಸ್ರಾಯೇಲರಿಗೆ ಸ್ತ್ರೀಯರನ್ನಾಗಿ ಹೋಲಿಸಿದ್ದಾನೆ. ಇಸ್ರಾಯೇಲರಿಗೆ ನಾನು ಮದುವೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಇಸ್ರಾಯೇಲರಿಗೆ ಅನೇಕ ರೀತಿಯಲ್ಲಿ ಹೋಲಿಸಿರುವಂಥ ಮಾತುಗಳು ನಾವು ನೋಡ್ತಾ ಇರ್ತೀವಿ ಬೈಬಲ್ ಗ್ರಂಥದಲ್ಲಿ. ಅನೇಕ ರೀತಿಯಲ್ಲಿ ಹೋಲಿಸಿರುವಂಥದ್ದು ಏನ್ರಿ, ಇಸ್ರಾಯೇಲ್ಯರು ನನ್ನ ಹೆಂಡತಿ ಅಂತ, ನನ್ನ ಪತ್ನಿ ಅಂತ ಇಸ್ರಾಯೇಲ್ಯರನ್ನು ಕುರಿತು ತಂದೆಯಾದ ದೇವರು ಹೋಲಿಸಿ ಹೇಳಿರುವಂಥ ಮಾತು ಏನ್ರಿ ಪ್ರಿಯರೇ. ಇನ್ನೂ ಅನೇಕ ರೀತಿಯಲ್ಲಿ ಹೋಲಿಸಿದ್ದಾನೆ. ಇನ್ನು ಯಾವ ರೀತಿ ಹೋಲಿಸಿದ್ದಾನೆ ಅಂದರೆ, ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ನೋಡಿ ಒಂದು ಸಾರಿ ಯೆಶಾಯ ಗ್ರಂಥ 40ನೇ ಅಧ್ಯಾಯ, ಯೆಶಾಯನ ಗ್ರಂಥ 40ನೇ ಅಧ್ಯಾಯ 11ನೇ ವಚನವನ್ನು ಕೂಡ ನೋಡಿ ಒಂದು ಸಾರಿ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಅಂದರೆ ಇಸ್ರಾಯೇಲ್ ಜನಾಂಗದವರನ್ನು ಕುರಿಗಳು ಅಂತ ಹೋಲಿಸಿದ್ದಾನೆ, ಕುರಿಗಳು ಏನ್ರಿ. ಅದೇ ರೀತಿಯಲ್ಲಿ ಮಡಿಕೆ ಅಂತ ಕೂಡ ಹೇಳಿದ್ದಾನೆ. ಮಡಿಕೆ, ದೇವರು ಕುಂಬಾರನು, ಇಸ್ರಾಯೇಲ್ ಜನಾಂಗದವರು ಮಡಿಕೆಗಳು, ಅಂದರೆ ಚಿಕ್ಕ ಚಿಕ್ಕ ಗಡಿಗೆಗಳು, ಮಣ್ಣಿನ ಮಡಿಕೆಗಳು, ಗೊತ್ತಲ್ವಾ. ಆ ಮಾತನ್ನು ಕೂಡ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 64 ಯೆಶಾಯನ ಗ್ರಂಥ 64 8ನೇ ವಚನ. 64 8ನೇ ವಚನ. ಹೀಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸದವರೇ. ಹೀಗಲಾದರೂ ಯೆಹೋವನೇ, ನೀನು ನನ್ನ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನಾವು ಜೇಡಿ ಮಣ್ಣು ಅಂದರೆ ಮಡಿಕೆಗಳು, ನಾವು ಮಡಿಕೆಗಳು ಅಂದರೆ ಕುಂಬಾರನು ಮಡಿಕೆ ತಯಾರು ಮಾಡ್ತಾನಲ್ಲ, ಆ ರೀತಿ ಹೋಲಿಸ್ತಾ ಇದ್ದಾನೆ ಇಸ್ರಾಯೇಲ್ ಜನ. ಅಂದರೆ ನೀವೆಲ್ಲರೂ ಮಡಿಕೆಗಳು, ನೀವೆಲ್ಲರೂ ಮಣ್ಣಿನ ಮಡಿಕೆಗಳು, ನಾನು ಕುಂಬಾರ. ನೀವೆಲ್ಲರೂ ಕುರಿಗಳು, ಇಸ್ರಾಯೇಲ್ ಜನಾಂಗದವರಿಗೆ ಕುರಿಗಳು, ನಾನು ಕುರುಬನು. ದೇವರು ಹೇಳುವಂಥ ಮಾತು, ಇಸ್ರಾಯೇಲ್ ಜನಾಂಗದವರು ಕುರಿಗಳು, ದೇವರು ಕುರುಬನು. ಇಸ್ರಾಯೇಲ್ ಜನಾಂಗದವರು ಮಣ್ಣಿನ ಮಡಿಕೆಗಳು, ದೇವರು ಕುಂಬಾರನು. ಇಸ್ರಾಯೇಲ್ ಜನಾಂಗದವರು ಒಳೆಯುವ ನಕ್ಷತ್ರಗಳು. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ನನ್ನ ಪತ್ನಿ, ನನ್ನ ಹೆಂಡತಿ ಅಂತ ಹೇಳಿದ್ದಾನೆ, ನನ್ನ ಪ್ರಿಯಳು ಅಂತ ಹೇಳಿದ್ದಾನೆ. ನನ್ನ ಹೆಂಡತಿ, ನನ್ನ ಪ್ರಿಯಳು. ಅಂದರೆ ಹೆಂಡತಿಯನ್ನು, ಪ್ರಿಯಳನ್ನು ಯಾಕೆ ಹೋಲಿಸಿ ಹೇಳಿದ್ದಾನೆ? ಮಕ್ಕಳು ಅಂತ ಹೇಳಿದ್ದಾನೆ ಏನ್ರಿ. ತನ್ನ ಮಕ್ಕಳಿಗೆ ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ಇವರು ನನ್ನ ಮಕ್ಕಳು ಅಂತ ಹೇಳಿದ್ದಾನೆ, ನನ್ನ ಪರಿಶುದ್ಧ ಜನಾಂಗದವರು ಅಂತ ಹೇಳಿದ್ದಾನೆ, ಕುರಿಗಳು ಅಂತ ಹೇಳಿದ್ದಾನೆ,
ಮಣ್ಣಿನ ಮಡಿಕೆಗಳು ಅಂತ ಹೇಳಿದ್ದಾನೆ. ಅನೇಕ ರೀತಿಯಲ್ಲಿ ಹೋಲಿಸಿದ್ದಾನೆ ದೇವರು. ಕೊನೆಯದಾಗಿ ಇಸ್ರಾಯೇಲಳಾದ ಇವಳು ನನ್ನ ಹೆಂಡತಿ, ನನ್ನ ಪ್ರಿಯಳು ಅಂತ ಹೇಳಿದ್ದಾನೆ, ಹೆಂಡತಿ ಅಂತ ಹೇಳಿದ್ದಾನೆ. ಒಂದು ಸಾರಿ ನೀವು ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ತನ್ನ ಪ್ರಿಯಳನ್ನು ಯಾವ ರೀತಿ ಹೋಲಿಸ್ತಾ ಇದ್ದಾನೆ ಒಂದು ಸಾರಿ ನೋಡ್ತೀರಾ? ತನ್ನ ಪ್ರಿಯಳಿಗೆ ಅಂದರೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಗೊತ್ತಾ? ಹೆಂಡತಿ ಅಂದರೆ ನೋಡಿ, ಇವಾಗ ನೋಡಿ, ಒಬ್ಬ ಗಂಡ ಹೆಂಡತಿ ಮಧ್ಯದಲ್ಲಿರುವಂಥ ಸಂಬಂಧ, ಇದು ಶಾರೀರಿಕವಾದಂಥ ಸಂಬಂಧ. ಇಸ್ರಾಯೇಲ್ಯರಿಗೆ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾನಂದರೆ, ಇಸ್ರಾಯೇಲ್ಯರಿಗೆ ನನ್ನ ಪ್ರಿಯಳು ಅಂತ ಹೇಳ್ತಾ ಇದ್ದಾನಂದರೆ, ಒಂದು ಸರಿ ನೀವು ಆಲೋಚನೆ ಮಾಡಿ. ಅಂದರೆ ಇಸ್ರಾಯೇಲ್ಯರನ್ನು ಎಷ್ಟು ಪ್ರೀತಿಸಿದ್ದಾನೋ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು. ಕುರಿಗಳು ಅಂತೇಳಿದ್ದಾನೆ, ನನ್ನ ಮಕ್ಕಳು ಅಂತೇಳಿದ್ದಾನೆ, ಪರಿಶುದ್ಧ ಜನಾಂಗದವರು ಅಂತೇಳಿದ್ದಾನೆ, ಅನೇಕ ರೀತಿಯಲ್ಲಿ ಹೋಲಿಸಿದ್ದಾನೆ ದೇವರು. ನೀವು ಬೆಳಕಾಗಿದ್ದೀರಾ, ನಕ್ಷತ್ರಗಳಂತೆ ಹೊಳಿತಾ ಇದ್ದೀರಾ ಅಂತ ಅನೇಕ ರೀತಿಯಲ್ಲಿ ತಂದೆಯಾದ ದೇವರು ಹೇಳಿದ್ದಾನೆ. ಏನ್ರಿ, ಇಸ್ರಾಯೇಲ್ಯರನ್ನು ಕುರಿತು ಯಾವ ರೀತಿ ಹೋಲಿಸ್ತಾ ಇದನ್ನು ನೋಡ್ತೀರಾ? ಪರಮಗೀತೆಯಲ್ಲಿ ನೋಡಿ ಪ್ರಿಯರು, ಇಸ್ರಾಯೇಲ್ಯರನ್ನು ಕುರಿತು ಯಾವ ರೀತಿ ಹೋಲಿಸ್ತಾ ಇದ್ದನು ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಪರಮಗೀತೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಪರಮಗೀತೆ ಇಸ್ರಾಯೇಲ್ಯರನ್ನು ಕುರಿತು ತಂದೆಯಾದ ದೇವರು ಹೋಲಿಸಿರುವಂಥ ಮಾತುಗಳು. ಆಹಾ ನನ್ನ ಪ್ರಿಯಳೇ, ನೀನು ಎಷ್ಟು ಚೆಲುವೆ, ಆಹಾ ನೀನು ಎಷ್ಟು ಸುಂದರಿ, ನಿನ್ನ ನೇತ್ರಗಳು ಪಾರಿವಾಳಗಳಂತಿವೆ, ನಿನ್ನ ನೇತ್ರಗಳು ಪಾರಿವಾಳದ ಹಾಗೆ ಇವೆ, ಪಾರಿವಾಳಗಳಂತಿವೆ, ನೀನು ಎಷ್ಟೋ ಸುಂದರಿ, ಎಷ್ಟೋ ಮನೋಹರಿ ನೀನು. ಕೆಲವರು ಯುವಕರು ಮಾತಾಡ್ತಾ ಇರ್ತಾರೆ, ನೀನು ಎಷ್ಟು ಸುಂದರಿ, ನೀನು ಎಷ್ಟು ಮನೋಹರಿ, ಹೋಲಿಸ್ತಾ ಇರ್ತಾರೆ. ಪ್ರಿಯರೇ, ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಅನೇಕ ರೀತಿಯಲ್ಲಿ ಹೋಲಿಸ್ತಾ ಇರ್ತಾರೆ. ಗುಲಾಬಿ ಹೂವುಗಳಂತ ಆ ಹೂವುಗಳು, ಈ ಹೂವುಗಳು, ಮಲ್ಲೆ ಹೂವುಗಳು, ಮಲ್ಲಿಗೆ ಹೂವುಗಳು, ಅನೇಕ ಹೂಗಳಿಗೆ ಹೋಲಿಸ್ತಾ ಇರ್ತಾರೆ ಹುಡುಗಿಯನ್ನು. ನೀನು ಆ ರೀತಿ ಇದೆಯಾ, ಈ ರೀತಿ ಇದೆಯಾ. ಇನ್ನು ಕೆಲವರು ಹಣ್ಣುಗಳಿಗೆ ಹೋಲಿಸ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೋಲಿಸ್ತಾ ಇರ್ತಾರೆ. ಹೋಲಿಕೆ ಮಾಡುವಂಥದ್ದು, ತನ್ನ ಪ್ರಿಯಳಿಗೆ ಹೋಲಿಸುವಂಥದ್ದು. ಒಟ್ಟಿನಲ್ಲಿ ಆಕೆಯಲ್ಲಿರುವಂಥ ಅಂದವನ್ನು ಇನ್ನೊಂದು ರೀತಿಯಲ್ಲಿ ಹೋಲಿಸುವಂಥದ್ದು. ಅಂದರೆ ಕವಿತೆಯ ಮಾತುಗಳಿಂದ ಹೋಲಿಸುವಂಥದ್ದು. ಇದು ಒಂದು ಕಾಲದಲ್ಲಿ ತಂದೆಯಾದ ದೇವರು ಸೊಲೊಮೋನನ ಮೂಲಕ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಹೋಲಿಸಿ ಹೇಳಿರುವಂಥ ಮಾತು ನೋಡಿ. ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಎಷ್ಟು ಹೋಲಿಸ್ತಾ ಇದ್ದಾನಂತಂದರೆ, ಇಸ್ರಾಯೇಲ್ ಜನಾಂಗದವರನ್ನು ಎಷ್ಟು ಪ್ರೀತಿಸಿದ್ದಾನೆ. ಪ್ರೀತಿ ಮಕ್ಕಳ ರೀತಿಯಲ್ಲಿ ಪ್ರೀತಿ ನೋಡ್ತೀರಾ? ಮಕ್ಕಳ ಮಧ್ಯದಲ್ಲಿರುವಂಥ ಪ್ರೀತಿ ನೋಡ್ತೀರಾ? ಇಲ್ಲ ಪ್ರಕೃತಿ ಮಧ್ಯದಲ್ಲಿರುವಂಥ ಪ್ರೀತಿ ನೋಡ್ತೀರಾ? ಇಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿರುವಂಥ ಪ್ರೀತಿ ಇದೆಯಲ್ಲ, ಪ್ರೀತಿ ಅದು ನೋಡ್ತೀರಾ? ಇಲ್ಲ ಪ್ರಿಯಳ ಮಧ್ಯದಲ್ಲಿರುವಂಥ ಪ್ರೀತಿಯನ್ನು ನೋಡ್ತೀರಾ? ಎಲ್ಲ ಪ್ರೀತಿಯನ್ನು ನೋಡಿದರೆ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರನ್ನು ಪ್ರೀತಿಸಿದ್ದಾನೆ. ಇಸ್ರಾಯೇಲ್ ಜನಾಂಗದವರನ್ನು ಪ್ರೀತಿಸಿರುವಾಗ, ತಂದೆಯಾದ ದೇವರು ಪ್ರೀತಿಸಿರುವಾಗ ಆ ಪ್ರೀತಿಯನ್ನು ಏನಾದರೂ ಅವರು ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ನೋಡುವಾಗ ಅರ್ಥ ಮಾಡ್ಕೊಂಡಿಲ್ಲ ರೀ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ನನ್ನ ಹೆಂಡತಿ ಅಂತ ಹೇಳಿದಾನಂತಂದರೆ, ಹೆಂಡತಿ ಅಂದರೆ ಹೆಂಡತಿ ಅಲ್ಲ. ನಾನು ಗಂಡನಾಗಿದ್ದೀನಿ ಅಂದರೆ ಗಂಡನೂ ಅಲ್ಲ. ಮೊದಲನೇದಾಗಿ ಈ ಪದಗಳಿಗೆ ಅರ್ಥ ನಮ್ಗೆ ಗೊತ್ತಿರಬೇಕು. ಸ್ತ್ರೀ ಪುರುಷರ ಮಧ್ಯದಲ್ಲಿ ಮಾತ್ರ ಇವು ಕೇಳ್ತಾ ಇರ್ತೀವಿ, ಗಂಡನು ಹೆಂಡತಿ ಅಂತ. ಆದರೆ ಆ ಪದಗಳಲ್ಲಿರುವಂಥ ಅರ್ಥ ಇದೆ ನೋಡಿ ಪ್ರಿಯರೇ, ಆ ಪದಗಳಲ್ಲಿರುವಂಥ ಅದು ಅರ್ಥ ಮಾಡಿಕೊಂಡ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ತಂದೆಯಾದ ದೇವರು ಏನು ಎನ್ನುವಂಥದ್ದು ಗೊತ್ತಾಗುತ್ತೆ ರೀ. ಏನ್ರಿ, ತಂದೆಯಾದ ದೇವರು ಏನೆಂಬುದು ನಮಗೆ ಗೊತ್ತಾಗುತ್ತೆ ರೀ. ಇಲ್ಲದೆ ಹೋದರೆ ಗೊತ್ತಾಗೋದಿಲ್ಲ ರೀ. ಏನ್ರಿ, ನಾನು ಇಸ್ರಾಯೇಲ್ ಜನಾಂಗದವರಿಗೆ ಗಂಡನಾಗಿದ್ದೀನಿ, ಇಸ್ರಾಯೇಲ್ ಜನಾಂಗದವರು ನನಗೆ ಹೆಂಡತಿ, ನನ್ನ ಪತ್ನಿ, ನಾನು ಅವರಿಗೆ ಪತಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೇನಂತಂದರೆ ಪ್ರಿಯರೇ, ಈ ಪತಿ ಎನ್ನುವಂಥ ಪದಕ್ಕೆ ಅರ್ಥ ಏನು?
ಗಂಡನು ಎನ್ನುವಂಥ ಪದಕ್ಕೆ ಅರ್ಥ ಏನು? ಗಂಡನು ಎಂಬ ಪದಕ್ಕೆ ಅರ್ಥ ಏನ್ರಿ? ಹೆಂಡತಿ ಎನ್ನುವಂಥ ಪದಕ್ಕೆ ಅರ್ಥ ಏನು? ನಾನು ಇಸ್ರಾಯೇಲ್ ಜನಾಂಗದವರಿಗೆ ಗಂಡನಾಗಿದ್ದೀನಿ, ಪತಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನಂದರೆ ಇದಕ್ಕೆ ಅರ್ಥ ಏನು ಗೊತ್ತಾ? ಒಂದು ಸರಿ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ ಏನ್ರಿ? ತಾಳಿ ಕಟ್ಟೋರು ಆಲೋಚನೆ ಮಾಡಿಲ್ಲ, ತಾಳಿ ಕಟ್ಟಿಸ್ಕೊಳ್ಳುವಂಥ ಮಹಿಳೆಯರೂ ಆಲೋಚನೆ ಮಾಡಿಲ್ಲ. ಒಟ್ಟಿನಲ್ಲಿ ತಾಳಿ ಕಟ್ತಾ ಇದ್ದಾರೆ, ಗಂಡನಾಗ್ತಾ ಇದ್ದಾನೆ, ಗಂಡನಿಗೆ ಅರ್ಥ ಗೊತ್ತಿಲ್ಲ. ಒಟ್ಟಿನಲ್ಲಿ ತಾಳಿ ಕಟ್ಸ್ಕೊಳ್ತಾ ಇದ್ದಾರೆ, ಹೆಂಡತಿ ಆಗ್ತಾ ಇದ್ದಾರೆ, ಹೆಂಡತಿಗೆ ಅರ್ಥನೂ ಗೊತ್ತಿಲ್ಲ. ಬುಡುಬುಡು ಕಾರ್ಯಕ್ರಮ ನಡೀತಾ ಇದೆ ಅಷ್ಟೇ, ಏನೋ ಕಾರ್ಯಕ್ರಮ ನಡೀತಾ ಇದೆ ಅಷ್ಟೇ. ಗಂಡನು ಎನ್ನುವಂಥ ಪದಕ್ಕೆ ಅರ್ಥ ಏನು ಗೊತ್ತಾ? ಯಜಮಾನ. ಒಬ್ಬ ಮಹಿಳೆಗೆ, ಸ್ತ್ರೀಯಳಿಗೆ ಯಜಮಾನ, ಒಡೆಯ. ಆ ಸ್ತ್ರೀಯಳಿಗೆ ಅಂದರೆ ಒಬ್ಬ ಮಹಿಳೆಗೆ, ಒಬ್ಬ ಸ್ತ್ರೀಯಳಿಗೆ ತಾಳಿ ಕಟ್ಟಿದ್ದಾನಲ್ಲ, ಆ ಸ್ತ್ರೀಯಳಿಗೆ ಯಜಮಾನನು, ಆ ಸ್ತ್ರೀಯಳಿಗೆ ಒಡೆಯನು, ಆ ಸ್ತ್ರೀಯಳಿಗೆ ಏನ್ರಿ ಪ್ರಭು, ಆ ಸ್ತ್ರೀಯಳಿಗೆ ವಲ್ಲಭ, ಆ ಸ್ತ್ರೀಯಳಿಗೆ ಕುಂಭಸ್ಥಳ, ವೀರನು. ಆ ಸ್ತ್ರೀಯಳಿಗೆ ವೀರನು, ಆ ಸ್ತ್ರೀಯಳಿಗೆ ಕುಂಭಸ್ಥಳನು, ಆ ಸ್ತ್ರೀಯಳಿಗೆ ಒಡೆಯನು, ಆ ಸ್ತ್ರೀಯಳಿಗೆ ಯಜಮಾನನು. ಗಂಡನು ಅಂದರೆ ಯಜಮಾನ, ಗಂಡನು ಅಂದರೆ ಒಡೆಯ, ಪ್ರಭು. ಆ ಸ್ತ್ರೀಯಳಿಗೆ ಕುಂಭಸ್ಥಳ. ಒಂದ್ಸರಿ ಆಲೋಚನೆ ಮಾಡಿ. ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ಒಡೆಯ, ಯಜಮಾನ, ಪ್ರಭು. ಇಸ್ರಾಯೇಲ್ ಜನಾಂಗದವರಿಗೆ ಪತಿ ಅಂದರೆ ಅರ್ಥ ಏನು ಗೊತ್ತಾ? ಇಸ್ರಾಯೇಲ್ ಜನಾಂಗದವರಿಗೆ ಒಡೆಯನು, ಇಸ್ರಾಯೇಲ್ ಜನಾಂಗದವರಿಗೆ ಪ್ರಭು, ಇಸ್ರಾಯೇಲ್ ಜನಾಂಗದವರಿಗೆ ಏನ್ರಿ ವಲ್ಲಭ, ಕುಂಭಸ್ಥಳ. ಹೆಂಡತಿ ಅಂದರೆ ಗಂಡನು ಅಂದರೆ ಅರ್ಥ ಯಜಮಾನ, ಪ್ರಭು, ಒಡೆಯ, ಅರಸನು, ವಲ್ಲಭ, ಕುಂಭಸ್ಥಳ. ಅರ್ಥ ಮಾಡ್ಕೊಳ್ಳಿ. ಗಂಡನಂದರೆ ಗಂಡಂದರೆ ಗಂಡ, ಹೆಂಡತಿ ಅಂದರೆ ಹೆಂಡತಿ. ಅದೇನು ರೀ ಆನ್ಸರು? ಪ್ರಶ್ನೆಗೆ ಉತ್ತರನ? ಗಂಡ ಅಂದರೆ ಏನಪ್ಪ? ಗಂಡ ಅಂದರೆ ಗಂಡ ರೀ. ಅದೇನು ರೀ ಅದು? ಇದೇನು ಪ್ರಶ್ನೆ ರೀ ಇದು? ಕೇಳ್ತೀರಾ? ಗಂಡನು ಅಂದರೆ ಒಡೆಯ, ಗಂಡನು ಅಂದರೆ ಯಜಮಾನ, ಗಂಡನು ಅಂದರೆ ಪ್ರಭು, ಅರಸನು ನಿನ್ನ ಕುಟುಂಬಕ್ಕೆ. ಪ್ರಪಂಚಕ್ಕೆ ಒಡೆಯ, ಪ್ರಪಂಚಕ್ಕೆ ಒಡೆಯ ದೇವರು, ಪ್ರಪಂಚಕ್ಕೆ ಯಜಮಾನ ದೇವರು. ಯಜಮಾನ ಅಂದರೆ ಗಂಡನು ಅನ್ನೋ ಪದಕ್ಕೆ ಅರ್ಥ ರೀ. ಗಂಡ ಅಂದರೆ ಏನು ರೀ? ಗಂಡ ಹೆಂಡತಿ ಮಧ್ಯದಲ್ಲಿ ಅವ್ರು ಕೂಡ್ತಾ ಇರ್ತಾರೆ, ಅದು ಇದು ಈ ರೀತಿ ಕೆಟ್ಟ ಆಲೋಚನೆಯಲ್ಲಿ ಹೋಗ್ತೀವಿ. ಅದು ಮಾತ್ರ ಅಲ್ಲ ರೀ. ಅದಕ್ಕೆ ಅರ್ಥ ಯಜಮಾನ, ಒಡೆಯನು, ವಲ್ಲಭ, ಕುಂಭಸ್ಥಳ, ವೀರ, ಪರಾಕ್ರಮಶಾಲಿ. ಎಷ್ಟೋ ಅರ್ಥಗಳಿದೆ ರೀ. ಒಂದೇ ಕಡೆ ಕೂತ್ಕೊಳ್ತೀವಿ ನಾವೆಲ್ಲರೂ. ಅರ್ಥ ಆಗುತ್ತೆ ರೀ? ಇಸ್ರಾಯೇಲ್ ಜನಾಂಗದವರಿಗೆ ಒಡೆಯ, ಇಸ್ರಾಯೇಲ್ ಜನಾಂಗದವರಿಗೆ ಯಜಮಾನ, ಇಸ್ರಾಯೇಲ್ ಜನಾಂಗದವರಿಗೆ ಪ್ರಭುವು, ಇಸ್ರಾಯೇಲ್ ಜನಾಂಗದವರಿಗೆ ಕುಂಭಸ್ಥಳ ದೇವರು. ಹೆಂಡತಿ ಅಂದರೆ ಅರ್ಥ ಏನು? ಹೆಂಡತಿ ಅಂದರೆ ಅರ್ಥ ಏನು? ಒಬ್ಬ ಪುರುಷನಿಗೆ ನೇಮಕವಾದವಳು. ಒಬ್ಬ ಪುರುಷನಿಗೆ ನೇಮಕವಾದವಳು. ಹೆಂಡತಿ, ಸತಿ, ಮಡತಿ, ಪತಿವ್ರತೆ ಕೇಳ್ತಾ ಇದ್ದೀವಲ್ಲ. ಪತಿವ್ರತೆ ಅಂದರೆ ಪತಿಗೋಸ್ಕರ ನೇಮಕವಾದವಳು. ಪತಿವ್ರತೆ ಅಂದರೆ ಪತಿಗೋಸ್ಕರ ನೇಮಕವಾದವಳು, ಪತಿಗೋಸ್ಕರ ಪ್ರತ್ಯೇಕವಾದವಳು, ಗಂಡನಿಗೋಸ್ಕರ ಹೆಂಡತಿಯಾಗಿ ನೇಮಕವಾದವಳು, ಪ್ರತ್ಯೇಕವಾದವಳು. ಆತನಿಗೋಸ್ಕರನೇ ಈಕೆ ಪ್ರತ್ಯೇಕವಾದವಳು ಹೆಂಡತಿ ಅಂತ ಅರ್ಥ. ಹೆಂಡತಿ ಅನ್ನೋ ಪದಕ್ಕೆ ಅರ್ಥ ಅಂದರೆ ಒಬ್ಬ ಪುರುಷನಿಗೆ ಪ್ರತ್ಯೇಕವಾದವಳು, ಒಬ್ಬ ಪುರುಷನಿಗೆ ನೇಮಕವಾದವಳು. ಇವಾಗ ಇಸ್ರಾಯೇಲ್ ಜನಾಂಗದವರು ಯಾರಿಗೆ ನೇಮಕವಾದವರು? ದೇವರಿಗೆ ನೇಮಕವಾದವರು. ನನ್ನ ಪತ್ನಿ, ತಂದೆಯಾದ ದೇವರ ಹೇಳಿದಾನ, ಇಸ್ರಾಯೇಲ್ ಜನಾಂಗದವರು ನನ್ನ ಪತ್ನಿ ಅಂತ. ನನ್ನ ಪ್ರಿಯಳಂದರೆ ಒಬ್ಬ ಪುರುಷನು ಒಬ್ಬ ಹುಡುಗಿಯನ್ನು, ಒಬ್ಬ ತರುಣ ಒಬ್ಬ ತರುಣಿಯನ್ನು, ಒಬ್ಬ ಯುವಕ ಒಬ್ಬ ಯುವತಿಯನ್ನು ಪ್ರೀತಿ ಮಾಡ್ತಾನೆ.
ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರನ್ನು ಒಂದು ಪ್ರಿಯಳ ಸ್ಥಾನದಲ್ಲಿ ನೋಡಿದ್ದಾನೆ, ಹೆಂಡತಿ ಸ್ಥಾನವನ್ನು ನೋಡಿದ್ದಾನೆ. ಇವೆಲ್ಲವನ್ನು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ದೇವರು ತನ್ನಲ್ಲಿರುವಂಥ ಪ್ರೀತಿಯನ್ನು ಅವರಿಗೆ ತೋರಿಸಿದ್ದಾನೆ, ದೇವರಲ್ಲಿರುವಂಥ ಪ್ರೀತಿಯನ್ನು. ಅದಕ್ಕೆ ನಾನು ನಿನ್ನ ಪತಿಯಾಗಿದ್ದೀನಿ. ಪತಿಯಾಗಿದ್ದರೆ ಯಜಮಾನನು, ಒಡೆಯನು, ಪ್ರಭುವು, ವಲ್ಲಭ, ಕುಂಭಸ್ಥಳ, ನಾನೇ ಕುಂಭಸ್ಥಳವಾಗಿದ್ದೀನಿ ಅಂತ ತಂದೆಯಾದ ದೇವರು ಹೇಳಿರುವಾಗ ಪ್ರಿಯರೇ, ನಮಗೇನು ಅರ್ಥ ಆಗುತ್ತೆ ರೀ? ಆಲೋಚನೆ ಮಾಡ್ತಾ ಇದೀವ? ಆಲೋಚನೆ ಮಾಡಿ. ಇವಾಗ ಯಾವ ರೀತಿ ಅವರ ಮಧ್ಯದಲ್ಲಿ ವ್ಯಭಿಚಾರ ನಡೀತಾ ಇದೆ ಇಸ್ರಾಯೇಲರ ಮಧ್ಯದಲ್ಲಿ ಅಂದರೆ, ದೇವರಿಗೆ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಗಂಡನಾಗಿರುವಾಗ, ಇವರು ಈ ದೇವರಿಗೆ ಹೆಂಡತಿಯಾಗಿರುವಾಗ, ಇಸ್ರಾಯೇಲ್ ಜನಾಂಗದವರು ದೇವರೆಂಬ ಪುರುಷನಿಗೆ ಹೆಂಡತಿಯಾಗಿರುವಾಗ, ಇಸ್ರಾಯೇಲ್ ಜನಾಂಗದವರು ತಂದೆಯಾದ ದೇವರಿಗೆ ಒಳಪಡಬೇಕು. ಒಬ್ಬ ಮಹಿಳೆ ಗಂಡನಿಗೆ ಯಾವ ರೀತಿ ಒಳಪಡಬೇಕು ಅದೇ ಪ್ರಕಾರ ತಂದೆಯಾದ ದೇವರಿಗೆ ಅವರು ಒಳಪಡಬೇಕು. ಒಬ್ಬ ಮಹಿಳೆ ತನ್ನ ಗಂಡನಿಗೆ ಒಳಪಡಬೇಕು, ಪುರುಷನು ಹೆಂಡತಿಯನ್ನು ಪ್ರೀತಿಸಬೇಕು. ಇದು ಧರ್ಮ. ಇವಾಗ ಇಸ್ರಾಯೇಲ್ಯರು ದೇವರಿಗೆ ಹೆಂಡತಿಯಾಗಿರುವಾಗ, ಅಂದರೆ ಹೋಲಿಸಿದಾನಲ್ಲ, ಈ ಹೆಂಡತಿ ಯಾರಿಗೆ ಒಳಪಡಬೇಕು? ದೇವರಿಗೆ ಒಳಪಡಬೇಕು. ಏನ್ರಿ? ದೇವರಿಗೆ ಒಳಪಡಬೇಕು. ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೆದಿದೆ ಅಂತ ನೋಡುವಾಗ ದೇವರು ಧರ್ಮಶಾಸ್ತ್ರ ಕೊಟ್ಟಿದ್ದಾನೆ. ನೋಡಿ, ವಿಮೋಚನೆ ಕಾಂಡ, ಮತ್ತೆ ಬನ್ನಿ ಇವಾಗ ವಿಮೋಚನೆ ಕಾಂಡ 20ನೇ ಅಧ್ಯಾಯ 14. 20ನೇ ಅಧ್ಯಾಯ 14ನೇ ವಚನ ಏನಂತ ಹೇಳಿದ್ದಾನೆ? ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು. ನೀನು ನನ್ನ ಹೆಂಡತಿ, ನೀನು ನನಗೋಸ್ಕರ ನೇಮಕವಾದವಳು. ಯಾರಿಗೆ? ಇಸ್ರಾಯೇಲ್ ಜನಾಂಗದವ್ರಿಗೆ ಹೇಳುವಂಥ ಮಾತು. ನಾನು ನಿನ್ನ ಒಡೆಯನು, ನಾನು ನಿನ್ನ ಪ್ರಭುವು, ನಾನು ನಿನ್ನ ಕುಂಭಸ್ಥಳ, ನಾನು ನಿನಗೆ ಯಜಮಾನನು. ನಿನ್ನ ಯಜಮಾನನಾಗಿರುವಂಥ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೀನು ನನಗೆ ಒಳಪಡಬೇಕು, ನನ್ನ ಮಾತಿಗೆ ಒಳಪಡಬೇಕು. ನನ್ನನ್ನು ಬಿಟ್ಟು ನೀನು ವ್ಯಭಿಚಾರ ಮಾಡಕೂಡದು, ವ್ಯಭಿಚಾರ ಮಾಡಬಾರದು ಅಂದರೆ ನನ್ನನ್ನು ಬಿಡಕೂಡದು ನೀನು. ಒಬ್ಬ ಹೆಂಡತಿ ತನ್ನ ಗಂಡನನ್ನು ಬಿಟ್ಟು ವ್ಯಭಿಚಾರ ಮಾಡಿದರೆ ಅದು ವ್ಯಭಿಚಾರವಾಗುತ್ತೆ. ಅವರಿಬ್ಬರ ಮಧ್ಯದಲ್ಲಿ ಪುರುಷರು ಮಾಡಿದ್ರು, ಸ್ತ್ರೀಯರು ಮಾಡಿದ್ರು, ಪುರುಷರು ಸ್ತ್ರೀಯರು ಅವರಿಬ್ಬರ ಮಧ್ಯದಲ್ಲಿ ಏನು ನಡೆದ್ರು ವ್ಯಭಿಚಾರನೇ. ತಪ್ಪು ನಡೆದರೆ ಅದು ವ್ಯಭಿಚಾರನೇ. ಇವಾಗ ದೇವರ ಮಧ್ಯದಲ್ಲಿ, ಇಸ್ರಾಯೇಲ್ಯರ ಮಧ್ಯದಲ್ಲಿ ದೇವರು ಮಾತ್ರ ನೀತಿವಂತನೇ, ಯಾವಾಗಲೂ ನೀತಿವಂತನಾಗಿರ್ತಾನೆ. ಇವಾಗ ದೇವರ ಹೆಂಡತಿಯಾಗಿರುವಂಥ ಇಸ್ರಾಯೇಲ್ ಜನಾಂಗದವರು ದೇವರ ವಾಕ್ಯಕ್ಕೆ ಒಳಪಡಬೇಕು. ಹೆಂಡತಿ ಅಂದರೆ ಗಂಡನಿಗೆ ಒಳಪಡಬೇಕು. ಹೆಂಡತಿ ಗಂಡನಿಗೆ ಒಳಪಡಬೇಕು. ಗಂಡನು ಹೇಳಿದ ಮಾತಿಗೆ ಒಳಪಡಬೇಕು. ಗಂಡನು ಪ್ರೀತಿಸಬೇಕು. ಮತ್ತು ತಂದೆಯಾದ ದೇವರು ಗಂಡನ ಸ್ಥಾನದಲ್ಲಿ ಇದ್ದಾನಲ್ಲ, ಪ್ರೀತಿಸ್ತಾ ಇದ್ದಾನೆ ಇಲ್ವಾ? ಎಷ್ಟು ರೀತಿಯಲ್ಲಿ ಪ್ರೀತಿಸ್ತಾ ಇದ್ದಾನೆ? ಎಲ್ಲ ರೀತಿಯಲ್ಲಿ. ಆಹಾರ ಕೊಡುವಂಥ ವಿಷಯದಲ್ಲಾಗಿರ್ಬೋದು, ಕಾಪಾಡುವಂಥ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವ್ರನ್ನ ಪ್ರೀತಿಸಿದ್ದಾನೆ. ಇವರು ಏನು ಮಾಡಬೇಕು? ದೇವರಿಗೆ ತಲೆ ಬಾಗಿಸ್ಬೇಕು. ಏನ್ರಿ? ಇಸ್ರಾಯೇಲ್ ಜನಾಂಗದವರು ದೇವರಿಗೆ ತಲೆ ಬಾಗಿಸ್ಬೇಕು, ದೇವರ ವಾಕ್ಯಕ್ಕೆ ತಲೆ ಬಾಗಿಸ್ಬೇಕು. ಅದಕ್ಕೆ ದೇವರು ಹೇಳಿರುವಂಥ ಮಾತೇನು ಗೊತ್ತಾ? ವ್ಯಭಿಚಾರ ಮಾಡಕೂಡದು ಅಂತೇಳಿದ್ದಾನೆ. ಆ ವ್ಯಭಿಚಾರ ಯಾವ ರೀತಿ ಮಾಡಿದ್ರೆ ವ್ಯಭಿಚಾರ ಆಗುತ್ತಂತ ನೋಡುವಾಗ 20ನೇ ಅಧ್ಯಾಯ 1ನೇ ವಚನದಿಂದ ನೋಡಿ. 20ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲ್ಯರ ಮಧ್ಯದಲ್ಲಿ ಯಾವ ರೀತಿ ವ್ಯಭಿಚಾರ ನಡೆದಿದೆ? ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಾನು ನಿನ್ನ ದೇವರು ನಾನೇ.
ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಮೊದಲನೇದಾಗಿ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರನ್ನಾಗಲಿ ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವೆನು. ಏನ್ರಿ, ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ನನ್ನನ್ನು ಬಿಟ್ಟು ಇನ್ನೊಬ್ಬರು ದೇವರಂತ ನೀನು ಹೇಳಕೂಡದು. ನನಗೆ ಸಲ್ಲತಕ್ಕ ಗೌರವವನ್ನು ಇನ್ನೊಬ್ಬರಿಗೆ ಸಲ್ಲಗೊಡಿಸಬಾರದು. ಅಂದರೆ ಒಬ್ಬ ಹೆಂಡತಿ, ಒಬ್ಬ ಹೆಂಡತಿ ತನ್ನ ಗಂಡನಿಗೆ ತನ್ನ ದೇಹವನ್ನು, ತನ್ನ ಮನಸ್ಸನ್ನು, ಸರ್ವಸ್ವವನ್ನು ಒಪ್ಪಿಸಬೇಕು. ಅದನ್ನು ಬಿಟ್ಟು ತನ್ನ ದೇಹವನ್ನು ತನ್ನ ಗಂಡನಿಗೆ ಅಲ್ಲದೆ ಇನ್ನೊಬ್ಬರಿಗೆ ಒಪ್ಪಿಸಿದರೆ ಅದು ವ್ಯಭಿಚಾರ. ಅದೇ ಪ್ರಕಾರ ಇಸ್ರಾಯೇಲ್ ಜನಾಂಗದವರು ದೇವರ ಮಾತನ್ನು ಬಿಟ್ಟು, ದೇವರನ್ನು ಬಿಟ್ಟು ಇನ್ನೊಬ್ಬರಿಗೆ ದೇವರಂತ ಹೇಳುವಂಥದ್ದಾಗಿರ್ಬೋದು, ಬೇರೆ ಮೂರ್ತಿಗಳನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಆ ರೀತಿ ಮಾಡಿದರೆ ಅದು ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಅಂತ ಹೇಳಿದ್ದಾನೆ. ಅಂದರೆ ತಂದೆಯಾದ ಪರಮಾತ್ಮನ ದೃಷ್ಟಿಯಲ್ಲಿ ವ್ಯಭಿಚಾರ. ತಂದೆಯಾದ ಪರಮಾತ್ಮನು ಯಾವ ರೀತಿ ಇದ್ದಾನೆ? ತಂದೆಯಾದ ದೇವರು ಯಾವ ರೀತಿ ಇದ್ದಾನೆ? ಆತ್ಮಸ್ವರೂಪನು, ಶಕ್ತಿ ಸ್ವರೂಪನಾಗಿರುವಂಥ ತಂದೆಯಾದ ದೇವರ ರೂಪ ಯಾವುದು? ಯಾವ ರೀತಿ ಇದೆ? ಕಣ್ಣಿಗೆ ಕಾಣಲಾರದಂಥ ಶಕ್ತಿ ಸ್ವರೂಪ. ಕಣ್ಣಿಗೆ ಕಾಣಲಾರದಂಥ ಶಕ್ತಿ ಸ್ವರೂಪ ಆತ್ಮಸ್ವರೂಪನಾಗಿರುವಾಗ ಇದೇ ರೀತಿಯಲ್ಲಿ ಇದ್ದಾನಂತ ನೀನು ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು ಅಂತ ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿದ್ದಾನೆ. ಏನ್ರಿ, ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ತಂದೆಯಾದ ದೇವರು ಹೇಳಿರುವಂಥ ಮಾತುಗಳು. ಏನ್ರಿ, ಅರ್ಥ ಆಗುತ್ತೆ ರೀ? ಅಂದರೆ ದೇವರನ್ನು ಬಿಡಕೂಡದು. ನೀನು ದೇವರನ್ನು ಬಿಟ್ಟು ನೀನು ಜೀವಿಸಿದರೆ ಅದು ವ್ಯಭಿಚಾರ ಅಂತ ಹೇಳಿದ್ದಾನೆ. ಏನ್ರಿ, ವ್ಯಭಿಚಾರ ಎನ್ನುವಂಥ ಪದಕ್ಕೆ ಇನ್ನೊಂದು ನಮ್ಗೆ ಗೊತ್ತಾಗಬೇಕು. ವ್ಯಭಿಚಾರ ಮಾಡಕೂಡದು ಅಂತ ಹೇಳಿದಾನಲ್ಲ. ಈ ವ್ಯಭಿಚಾರ ಎನ್ನುವಂಥ ಪದಕ್ಕೆ ಅರ್ಥ ಏನು? ಗಂಡನು ಎನ್ನುವಂಥ ಪದಕ್ಕೆ ಅರ್ಥ ಗೊತ್ತಾಯಿತು, ಹೆಂಡತಿ ಎನ್ನುವಂಥ ಪದಕ್ಕೆ ಅರ್ಥ ಗೊತ್ತಾಯಿತು. ವ್ಯಭಿಚಾರ ಎನ್ನುವಂಥ ಪದಕ್ಕೆ ಅರ್ಥ ಏನು? ವ್ಯಭಿಚಾರ ಅಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ನಡೆಯುವಂಥದ್ದು. ಅದು ಮಾತ್ರ ವ್ಯಭಿಚಾರ ಅಂದ್ಕೊಂಡಿದ್ದೀರಾ? ಸ್ತ್ರೀ ಪುರುಷರ ಮಧ್ಯದಲ್ಲಿ ನಡೆಯುವಂಥದ್ದು ಅದೇ ವ್ಯಭಿಚಾರ ಅಂದ್ಕೊಂಡಿದ್ದೀರಾ? ಅದು ಮಾತ್ರ ವ್ಯಭಿಚಾರ ಅಂದ್ಕೊಂಡಿದ್ದೀರಾ? ಅದು ಮಾತ್ರವಲ್ಲ, ಇನ್ನೂ ಅನೇಕ ರೀತಿಯಲ್ಲಿದೆ. ವ್ಯಭಿಚಾರ ಅಂದರೆ ಏನು ಗೊತ್ತಾ? ವ್ಯಭಿಚಾರ ಅನ್ನೋ ಪದಕ್ಕೆ ಅರ್ಥ ಏನಂತಂದರೆ ನೀತಿ ಮಾರ್ಗವನ್ನು ಬಿಟ್ಟು ಅನೀತಿ ಮಾರ್ಗದಲ್ಲಿ ನಡೆಯುವಂಥದ್ದು. ನೀತಿ ಮಾರ್ಗವನ್ನು ಬಿಟ್ಟು ಅನೀತಿ ಮಾರ್ಗದಲ್ಲಿ ನಡೆಯುವಂಥದ್ದು ವ್ಯಭಿಚಾರ. ಒಳ್ಳೆ ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗದಲ್ಲಿ ನಡೆಯುವಂಥದ್ದು ವ್ಯಭಿಚಾರ. ಪರಿಶುದ್ಧತೆ ಮಾರ್ಗವನ್ನು ಬಿಟ್ಟು ಅಪವಿತ್ರತೆ ಮಾರ್ಗದಲ್ಲಿ ನಡೆಯುವಂಥದ್ದು ವ್ಯಭಿಚಾರ ಇದೆಯಾ? ನೀತಿ ಮಾರ್ಗವನ್ನು ಬಿಟ್ಟು ಅನೀತಿ ಮಾರ್ಗ ಅಂದರೆ ದೇವರು ನೀತಿವಂತನಾಗಿರುವಾಗ ಆ ದೇವರ ನೀತಿಯನ್ನು ಬಿಟ್ಟು ಸೈತಾನನ ಮಾರ್ಗದಲ್ಲಿ, ಅನೀತಿ ಮಾರ್ಗದಲ್ಲಿ ನಡೆಯುವಂಥದ್ದು ವ್ಯಭಿಚಾರ. ಎಷ್ಟು ರೀತಿಯಲ್ಲಿದೆ ನಡೆಯುವಂಥದ್ದು? ಈ ದೇವರು ನೀತಿವಂತನಾಗಿರುವಾಗ ಈ ನೀತಿ ಮಾರ್ಗ ಬಿಟ್ಟು ನಡ್ಕೊಂಡ್ರೆ, ನೀತಿ ಮಾರ್ಗವನ್ನು ಬಿಟ್ಟು ನಡ್ಕೊಂಡ್ರೆ ಸೈತಾನ ಮಾರ್ಗ ಇದೆ. ಒಂದು ದೇವರ ಮಾರ್ಗ ಇದೆ, ಇನ್ನೊಂದು ಸೈತಾನ್ ಮಾರ್ಗ ಇದೆ. ದೇವರ ಮಾರ್ಗ ನೀನು ಬಿಟ್ಟಿದ್ದೀಯ ಅಂತಂದರೆ ನೀನು ವ್ಯಭಿಚಾರದಲ್ಲಿ ಇದ್ದೀಯ ಅಂತ ಅರ್ಥ. ನೀನು ವ್ಯಭಿಚಾರದಲ್ಲಿ ಇದ್ದೀಯ ಅಂತ ಅರ್ಥ. ದೇವರ ಮಾರ್ಗವನ್ನು ಬಿಟ್ಟಿದ್ದೀಯಾ? ದೇವರ ನೀತಿ ಮಾರ್ಗವನ್ನು ಬಿಟ್ಟಿದ್ದೀಯಾ? ದೇವರ ನೀತಿ ಮಾರ್ಗವನ್ನು ಬಿಟ್ಟಿದ್ದೀಯಾ ಅಂದರೆ ನೀನು ವ್ಯಭಿಚಾರದಲ್ಲಿ ಇದ್ದೀಯ ಅಂತ ಅರ್ಥ. ದೇವರ ಮಾರ್ಗ ಪರಿಶುದ್ಧವಾದಂಥ ಮಾರ್ಗ. ದೇವರ ಮಾರ್ಗ ನೀತಿ ಮಾರ್ಗ. ದೇವರ ಮಾರ್ಗ ಒಳ್ಳೆ ಮಾರ್ಗ. ಈ ಒಳ್ಳೆ ಮಾರ್ಗ ಬಿಟ್ಟು ಕೆಟ್ಟ ಮಾರ್ಗದಲ್ಲಿ ಹೋಗುವಂಥದ್ದೇ ವ್ಯಭಿಚಾರ. ನೀತಿ ಮಾರ್ಗವನ್ನು ಬಿಟ್ಟು ಅನೀತಿ ಮಾರ್ಗದಲ್ಲಿ ನಡೆಯುವಂಥದ್ದೇ ವ್ಯಭಿಚಾರ. ಏನ್ರಿ, ಪರಿಶುದ್ಧತೆ ಮಾರ್ಗವನ್ನು ಬಿಟ್ಟು ಅಪವಿತ್ರತೆ ಮಾರ್ಗದಲ್ಲಿ ನಡೆಯುವಂಥದ್ದೇ ವ್ಯಭಿಚಾರ. ಇವಾಗ ಇಸ್ರಾಯೇಲ್ ಜನಾಂಗದವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ದೇವರ ನೀತಿ ಮಾರ್ಗವನ್ನು ಬಿಟ್ಟಿದ್ದಾರೆ. ದೇವರ ನೀತಿ ಮಾರ್ಗವನ್ನು ಏನೇನು ಮಾಡಕೂಡ್ದು ಅಂತ ಹೇಳಿದ್ದಾರೆ ದೇವರು. ಏನ್ರಿ, ನರಹತ್ಯೆ ಮಾಡಕೂಡ್ದು, ವ್ಯಭಿಚಾರ ಮಾಡಕೂಡ್ದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಕತ್ತೆ, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಅಂತ ಹೇಳಿದ್ದಾರೆ.
ಅದೇ ವ್ಯಭಿಚಾರ ಮಾಡಕೂಡದಂತ ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿರುವಂಥ ಮಾತು. ನೋಡಿ ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯ 6ನೇ ವಚನದಿಂದ. ಏನ್ರಿ? ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯ 6ನೇ ವಚನ.